ನಮಸ್ಕಾರ ವೀಕ್ಷಕರೇ, ಶ್ರೀ ಪ್ರತ್ಯಂಗಿರ ದೇವಿ ಅಭಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಉಪವಾಸವನ್ನ ಮಾಡ್ತಾ ಇರ್ತಾರೆ ಕೆಲವರು. ಹಾಗಾದ್ರೆ ಈ ಉಪವಾಸವನ್ನ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಉಪವಾಸ ಮಾಡಿದ್ರೆ ಯಾವೆಲ್ಲ ರೀತಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಶ್ರೀ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದ ಮಹಾ ಸಂಸ್ಥಾಪಕರು ಹಾಗೂ ಶ್ರೀ ಚಕ್ರ ಉಪಾಸಕರು ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಜಿ, ಬಹಳ ಹಿಂದಿನ ಕಾಲದಿಂದಲೂ ಕೂಡ ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ಉಪವಾಸವನ್ನ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಈ ಉಪವಾಸವನ್ನ ಮಾಡುವಂತಹ ಕ್ರಮ ಯಾವ ರೀತಿಯಾಗಿರ್ಬೇಕು ಅಂತ? ಜಯ ವೃತ್ತಿಂಗರಾದೇವಿ ಎಂಬ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾವೃತ್ತಿಂಗರಾದೇವಿ ಸನ್ನಿಧಾನಕ್ಕೆ ಸ್ವಾಗತ ಸುಸ್ವಾಗತ. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಅನುಷ್ಠಾನ ಹೋಮ ಹವನ ಯಜ್ಞ ಅಂತೆಲ್ಲ ಬರ್ತಾ ಹೋಗುತ್ತಮ್ಮ. ಏನು ಪೂಜೆ ಪುನಸ್ಕಾರ ಅನುಷ್ಠಾನ ಉಪಾಸನೆ, ಆಮೇಲೆ ಹೋಮ, ಆಮೇಲೆ ಹವನ ಯಜ್ಞ ಯಾಗಾದಿ ಎಲ್ಲ ಒಂದೊಂದೇ ಮೆಟ್ಲುಗಳು. ಹೇಗೆ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು SSLC ಫಸ್ಟ್ PUC ಡಿಗ್ರಿ ಅಂತ ಬರ್ತಾ ಹೋಗುತ್ತೋ ಹಾಗೆ. ಇದನ್ನು ಯಾಕೆ ಗುರೂಜಿ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಬೋದು. ಇದರಲ್ಲಿ ಭಾಳ ದೊಡ್ಡ ಅರ್ಥ ಇದೆ. ಏನು ಅನ್ನೋ ಪ್ರಶ್ನೆಗೆ ಡೈರೆಕ್ಟಾಗಿ ನಾವು ಹೋಗಿ SSLC ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಡೈರೆಕ್ಟಾಗಿ ಹೋಗಿ ನಾವು PhD ಮಾಡೋಕ್ಕಾಗಲ್ಲ, ಡಾಕ್ಟ್ರೇಟ್ ತೊಗೊಳಕ್ಕಾಗಲ್ಲ, ಡೈರೆಕ್ಟಾಗಿ ನಾವು ಹೋಗಿ ಯಾವುದೋ ಮಾಸ್ಟರ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೊಂದೇ ಹಂತವಾಗಿ ಹೋಗಬೇಕು ಅಂತ ಈಗ ಜನ ಎಂತ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಡೈರೆಕ್ಟಾಗಿ ಆಕಾಶಕ್ಕೆ ಏಣಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಪ್ಪ ಅಂದರೆ ಕರೆಕ್ಟಾಗಿರುವಂಥ ಒಂದು ಮಾಹಿತಿ ಇಲ್ಲದೆ ಈಗೇನು ಫಸ್ಟು ಏನು ಮಾಡಬೇಕು, ಅದಾದ ಮೇಲೆ ಒಂದು ಹಂತದ ಜ್ಞಾನ, ಒಂದು ಹಂತದ ಫಲ, ಒಂದು ಹಂತದ ಪೂಜೆ ಆದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅದು ತಿಳ್ಕೊಂಡು ಮಾಡಿದಾಗ ಮಾತ್ರ ನಿಮಗೆ ಸೂಕ್ತವಾದಂತಹ ಫಲ, ಸೂಕ್ತವಾದಂತಹ ಮಾರ್ಗದರ್ಶನದೊಂದಿಗೆ ಮಾಡಿದಾಗ ಮಾತ್ರ ನಿಮಗೆ ಅದು ಪರಿಪೂರ್ಣತೆ ಕಾಣುತ್ತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಿಂದ ನಮ್ಮಲ್ಲಿ ಒಂದು ಮಾತು ಬಂದಿದೆ. ಏನು ಮಾತು? ಆಚಾರ ಮತ್ತು ವಿಚಾರ ಅಂತ ಹೇಳ್ತಾರೆ. ಆಚಾರ ವಿಚಾರ ಇಲ್ಲ ಕಣ್ರಿ ಅವನಿಗೆ ಅಂತಾರೆ. ನೀವು ಕೇಳಿರ್ಬೋದು. ಆಚಾರ ವಿಚಾರ ಅನ್ನೋದೇ ಇಲ್ಲ. ಆಚಾರ ಅಂದರೆ ಏನು? ನಾವು ಏನು ಪಾಲಿಸ್ತೀವೋ ಅದು ಆಚಾರ. ಆ ಪಾಲಿಸುವ ಅಂತಹ ಆಚಾರದ ಹಿಂದೆ ಇರುವಂಥ ತತ್ವಜ್ಞಾನ ಏನಿದೆ ಅದನ್ನು ವಿಚಾರ ಅಂತ ಹೇಳ್ತಾರೆ. ಏನು ಹೇಳಿ? ಮತ್ತೇನೊಂದು ಮಾಡ್ತಾಯಿದ್ದೀವಿ, ಇನ್ನೊಂದು ಗಣಪತಿ ಪೂಜೆ ಮಾಡ್ತಾಯಿದ್ದೀವಿ. ಮನೇಲಿ ಗಣಪತಿ ಕೂರಿಸಿದ್ದೀವಿ. ಆ ಗಣಪತಿಗೆ ಈ ಥರ ಪೂಜೆ ಮಾಡಬೇಕು, ಈ ಥರ ಒಂದು ನೈವೇದ್ಯ ಮಾಡಬೇಕು, ಇಲ್ಲ ಈ ಥರ ಒಂದು ಧೂಪ ದೀಪ ಮಂತ್ರ ಎಲ್ಲ ಹೇಳಬೇಕು ಅಂತೆಲ್ಲ ಇದೆ. ನಾವು ಏನು ಮಾಡ್ತಾರಂಥ ಕೈಂಕರ್ಯಕ್ಕೆ ಆಚಾರ ಅಂತ ಹೇಳ್ತಾರೆ. ಯಾತಿಗೋಸ್ಕರ ಮಾಡಬೇಕು, ಇದನ್ನು ಹೇಳಿದಾಗ ಏನು ಫಲ ಸಿಗುತ್ತೆ, ಇದು ಮಾಡಿದಾಗ ಏನು ಸಾಧ್ಯವಾಗತ್ತೆ ಅನ್ನೋ ಒಂದು ಅದರ ಹಿಂದೆ ಅನ್ನೋ ತತ್ವಜ್ಞಾನ ಏನಿದೆ ಅದಕ್ಕೆ ವಿಚಾರ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಜೋಡಿ ಪದ ಅದು, ಆಚಾರ ವಿಚಾರ ಅಂತ. ಈ ಆಚಾರ ವಿಚಾರಗಳನ್ನು ನಾವು ತಿಳಿದು ಮಾಡಿದಾಗ ಮಾತ್ರ ನಮಗೇನಾಗುತ್ತೆ, ಪರಿಪೂರ್ಣತೆ ಕಾಣುತ್ತೆ. ಎಲ್ಲದೂ ಸುಖ ಸುಮ್ಮನೆ ಬ್ಲೈಂಡಾಗಿ ಮಾಡ್ತಾ ಹೋದಾಗ ಯಾವುದರಲ್ಲೂ ನಮಗೆ ಯಶಸ್ಸು ಸಿಗಲ್ಲ, ಯಾವುದರಲ್ಲೂ ಪರಿಪೂರ್ಣತೆ ಸಿಗೋದಿಲ್ಲ. ಇನ್ನೊಂದು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಮಾಡಿದಾಗ ನಮ್ಮಲ್ಲಿ ಏನೂ ಕೂಡ ಅದರಲ್ಲಿ ಏಳಿಗೆ ಕಾಣಲ್ಲ, ಫಲ ಸಿಗೋಲ್ಲ. ಯಾಕೆ ಪ್ರಶ್ನೆಗೆ ಅವನು ಮಾಡ್ತಾ ಇದ್ದಾನೆ ಅಂದರೆ ಅವನ ದೇಹ ಪ್ರಕೃತಿಗೆ ಅವನಿಗೆ ಅವನ ಹಣೆ ಬರಕ್ಕೆ ಅನುಸಾರವಾಗಿ ಅವನು ಮಾಡ್ತಾ ಇರ್ತಾನೆ. ಅವನು ಮಾಡಿದ್ದು ನಾನು ಮಾಡಿದ್ರೆ ನನಗೆ ಒಳ್ಳೇದಾಗಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಈಗ ನೋಡಿ, ಯಾರಿಗೋ ಒಬ್ಬರಿಗೆ ಏನೋ ಒಂದು ಕಾಯಿಲೆ ಬಂದಿರುತ್ತೆ, ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಕಾಯಿಲೆ ಬಂದಿರುತ್ತೆ. ಅವರ ಕಾಯಿಲೆಗೆ ಅನುಸಾರವಾಗಿ ಅವರ ಒಂದು ಡಾಕ್ಟರು ಅವರಿಗೆ ಒಂದು ಮೆಡಿಸಿನ್ಸ್ ಕೊಟ್ಟಿರ್ತಾರೆ. ಅಯ್ಯೋ ನಿನಗೂ ಹುಷಾರಿಲ್ವಲ್ಲ, ತಗೋ ನೀನು ಈ ಮೆಡಿಸಿನ್ಸ್ ತಗೋ ಅಂತ ನಾವು ಆ ಮೆಡಿಸಿನ್ಸ್ ನುಂಗಕ್ಕೆ ಬರಲ್ಲ. ಯಾಕಂದರೆ ಇವ್ರಿಗೆ ಏನೋ ಶುಗರ್ ಇರುತ್ತೆ, ಏನೋ BP ಇರುತ್ತೆ, ಏನೋ ಒಂದು ಮಾತ್ರೆಗಳು MG ಅಂತ ಬರುತ್ತೆ, ಹೆಚ್ಚು ಕಡಿಮೆ ಆಗ್ಬೋದು. ಯಾವುದೋ ಮೆಡಿಸಿನ್ಸನ್ನು ಯಾವುದೋ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ನುಂಗಿದ್ರೆ ಏನಾಗತ್ತೆ ಅದರಲ್ಲಿ ದುಷ್ಪರಿಣಾಮ, ಅಡ್ಡ ಪರಿಣಾಮಗಳಾಗತ್ತೆ. ಈಗ ಅವನಿಗೆ ಶುಗರ್ ಇರಲ್ಲ, ಅವನಿಗೆ BP ಇರಲ್ಲ, ಅವನ ಏಜ್ ಬೇರೆ, ಅವನ ದೇಹ ಪ್ರಕೃತಿ ಬೇರೆ ಇರುತ್ತೆ. ಅವನಿಗೆ ಅದು ನುಂಗಿದ್ರೆ ಅವನಿಗೆ ವಾಸಿ ಆಗ್ಬೋದು ಆ ಮಾತ್ರೆಯಿಂದ. ಆದರೆ ಆ ವ್ಯಕ್ತಿ ನುಂಗೋ ಮಾತ್ರ ಇವನಿಗೆ ಸರಿ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಇವನ ವಯಸ್ಸು ಬೇರೆ, ಇವನ ದೇಹ ಪ್ರಕೃತಿ ಬೇರೆ, ಇವನಿಗೆ ಶುಗರ್ ಇರುತ್ತೆ. ಇವನು ಆಲ್ ಆಫ್ ದಿ ಸಡನ್ ಅವ್ನು ನುಂಗ್ತಾನೆ ಅಂತ ಆ ಮಾತ್ರ ಇವನು ನುಂಗಿದ್ರೆ ಇವನೇ ಶಿವ ಅಂತ ಹೋಗ್ಬಿಡ್ಬೇಕಾಗುತ್ತೆ. ಅದಕ್ಕೆ ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳೋವಂಥ ಒಂದು ಮಾತಿನ ತಾತ್ಪರ್ಯ ಏನಪ್ಪ ಅಂದರೆ,
ಅವರು ಮಾಡಿದ್ರು ಅಂತ ನಾವು ಮಾಡ್ಲಿಕ್ಕೆ ಬರಲ್ಲ. ಅವರ ಮನೆ ಅವರ ಸಂಸಾರದ ಸಂಪ್ರದಾಯಗಳೇ ಬೇರೆ ಇರುತ್ತೆ, ಅವರ ಒಂದು ಕುಟುಂಬ ವರ್ಗದ ಸಂಪ್ರದಾಯಗಳೇ ಬೇರೆ ಇರುತ್ತೆ, ಅವರ ಜಾತಕದ ಫಲಗಳೇ ಬೇರೆ ಇರುತ್ತೆ, ಅವರ ಗ್ರಹಚಾರ ಫಲಗಳೇ ಬೇರೆ ಇರುತ್ತೆ. ಈಗೇನು ಅವರು ಮಾಡ್ತಾರೆ ಅಂತ ನೀವು ಮಾಡೋ ಹಾಗೆ ಇಲ್ಲ. ಇದು ಇತ್ತೀಚಿನ ಕಾಲಗಳು ಭಾಳ ಜಾಸ್ತಿ ಆಗಿದೆ. ಅಯ್ಯೋ ಅವ್ರ ಮನೇಲಿ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡಬೇಕು, ಅವರದನ್ನು ತಂದರು ಅಂತ ನಾವು ತರಬೇಕು, ಅವರನ್ನು ಅದೇನೋ ಒಂದು ಸ್ಟಾರ್ಟ್ ಮಾಡೋದಂತ ನಾವು ಮಾಡಬೇಕು ಅಂತ ಮಾಡುವಂಥ ಮನಸ್ಥಿತಿಗಳು ಭಾಳ ಜನರಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಇದನ್ನು ಯಾವ ರೀತಿ ಮಾಡಬೇಕು, ಎಲ್ಲರಿಗೂ ಅನ್ವಯ ಆಗೋ ರೀತಿ, ಸರ್ವೇ ಸಾಧಾರಣವಾಗಿ ಅನುಕೂಲ ಆಗೋ ರೀತಿ ಕೆಲವೊಂದು ವಿಚಾರಣೆ ತಿಳಿಸ್ತಾ ಹೋಗ್ತೀನಿ. ಅದನ್ನು ಪಾಲಿಸ್ತಾ ಹೋಗಿ ಒಳ್ಳೆಯದಾಗೋದಕ್ಕೆ ದಾರಿಯಾಗುತ್ತೆ. ಎಸ್ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಐಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಶಾಂತ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಶಾಂತ ಅವರೇ. ಶಾಂತ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹೌದೌದು, ಮಾತನಾಡಿ. ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ, ಹೇಳಿಮ್ಮ. ನಮ್ಗೆ ಶುಕ್ರವಾರ ಮಂಗಳವಾರ ಬತ್ತಂದ್ರೆ ಮನೇಲಿ ಯಾವ್ದೊಂದು ಕಾದಾಟ ಗುರುಜಿ. ಶುಕ್ರವಾರ ಮಂಗಳವಾರ ಬತ್ತಂದ್ರೆ ನಮ್ಗೆ ಹುಷಾರಿರಲ್ಲ ಮನೇಲಿ. ಕೈ ದುಡ್ಡು ಒಂದ್ ಪೈಸನು ಕೈ ಬಿಡ್ತಿಲ್ಲ. ನಮ್ಮ ಮನೇಲಿಲ್ಲ ಸ್ವಾಮೀಜಿ, ಇಬ್ರೇ ಹೆಣ್ಮಕ್ಳು, ನಮ್ಗೆ ಗಂಡ್ಮಕ್ಳಿಲ್ಲ. ಬರೀ ಸಾಲನೇ ಹೊರ್ತು ನಮ್ಗೆ ಯಾವ್ದು ಆದಾಯ ಇಲ್ಲ ಗುರುಜಿ. ಕೂಲಿಕಾರರು ನಾವು ಏನ್ ಮಾಡೋದು ಗುರುಜಿ? ಈ ತರ ಆಗ್ತಾ ಇದೆ, ಏನ್ ಸಮಸ್ಯೆ ಬಗೆಹರಿಸ್ಕೊಡಿ ಗುರುಜಿ. ನಮ್ಗೆ ನಮ್ಮ ಹೆಸರು ಶಾಂತ, ಮಕರ ರಾಶಿ. ಶನಿ ಪ್ರಭಾವವು ನಿಮಗಿದೆಯಮ್ಮ. ಮತ್ತು ತಾವೇನು ಶುಕ್ರವಾರ ಮಂಗಳವಾರ ಬಂದ್ರೇ ಸಮಸ್ಯೆ ಎದುರಾಗತ್ತೆ ಅಂತ ಹೇಳ್ತಾ ಇದ್ದೀರಾ, ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ, ಬಹಳ ದೊಡ್ಡ ವಿಚಾರ. ಇದ್ರ ಬಗ್ಗೆನೇ ಮುಂದೆ ಒಂದು ದಿನ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಶುಕ್ರವಾರ ಮಂಗಳವಾರ ಬಂದರೆ ಹೇಗೆ ಹೆಣ್ಮಕ್ಳು ಕಣ್ಣೀರು ಹಾಕೋ ರೀತಿ ಆಗುತ್ತೆ, ಶುಕ್ರವಾರ ಮಂಗಳವಾರನೇ ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋ ರೀತಿ ಆಗುತ್ತೆ, ತವ್ರ ಮನೆಯವ್ರ ಜೊತೆ ಜಗಳ ಆಗುತ್ತೆ, ಗಂಡನ ಮನೆಯಲ್ಲೂ ಜಗಳ ಆಗುತ್ತೆ, ಏನೋ ಹಾಸ್ಪಿಟ್ಲಿಗೆ ಸೇರೋ ರೀತಿ ಆಗುತ್ತೆ, ಹುಷಾರಿಲ್ದಂಗೆ ಆಗುತ್ತೆ. ಇದೆಲ್ಲ ಭಾಳ ದೊಡ್ಡ ವಿಚಾರ. ಯಾಕಾಗತ್ತೆ ಅನ್ನೋ ಪ್ರಶ್ನೆಗೆ ಮಾಟಕೂಟಗಳು ಮಾಂತ್ರಿಕ ಪ್ರಯೋಗ ಆಗಿದ್ದರೆ ಮಾತ್ರ ಈ ರೀತಿ ಪರ್ಟಿಕ್ಯುಲರ್ ಆ ಒಂದು ದಿನಾಂಕದಲ್ಲಿಯೇ ಅವರಿಗೆ ಎದುರಾಗ್ತಾ ಬರುತ್ತೆ ಸಮಸ್ಯೆ. ಅದು ಒಂದು ಸತಿ ಎರಡು ಸತಿ ಆದರೆ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಪದೇ ಪದೇ ಆದಾಗ ಅವನಿಗೆ ಅದು ಗೊತ್ತಾಗತ್ತೆ, ನನಗೇನೋ ಆಗಿದೆ ಸಮಸ್ಯೆ ಅಂತ. ನಿಮಗೆ ಮಾಂತ್ರಿಕ ಪ್ರಯೋಗ ಇದೆಯಮ್ಮ, ಸ್ವಲ್ಪ ವಾಮಾಚಾರ ಮಠಮಂತ್ರಗಳು ಆಗಿರೋ ರೀತಿ ಕಾಣ್ತಾ ಇದೆ. ಅದು ಶಿವಮೊಗ್ಗ ಪ್ರತ್ಯಂಗರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಡೆಯುವಂಥ ಮೆಣಸಿನಕಾಯಿ ಮಹಾಯಜ್ಞದಲ್ಲಿ ಭಾಗವಹಿಸಿ, ಜೊತೆಯಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವೀಳ್ಯದೆಲೆ ಹಾರ ಮತ್ತು ಎಳ್ಳು ಬತ್ತಿ, ಕಪ್ಪು ಎಳ್ಳಲ್ಲಿ ಬತ್ತಿ ದೀಪವನ್ನು, ಒಂದು 11 ಎಳ್ಳು ಬತ್ತಿ ದೀಪವನ್ನು ಮುಸ್ಸಂಜೆ ಹೊತ್ತಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ತಾ ಬನ್ನಿ. ಜೊತೆಗೆ ಆಂಜನೇಯ ಸ್ವಾಮಿಗೆ ಹಚ್ಚಿರುವಂಥ ಸಿಂಧೂರದ ಪ್ರಸಾದವನ್ನು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡಿ ನಿಮಗೆ ಸಾಕಷ್ಟು ಒಳ್ಳೆಯದಾಗೋದಕ್ಕೆ ದಾರಿ ಇದೆ. ತಾವೇನು ಮಂಗಳವಾರ ಶುಕ್ರವಾರದ ಸಮಸ್ಯೆ ವಿಚಾರ ಹೇಳಿದ್ರಿ, ಅದು ತುಂಬ ನೆಗೆಟಿವ್ ವೈಬ್ರೇಷನ್ಸು, ಸ್ವಲ್ಪ ನಿಮಗೆ ಒಂದು ತಾಂತ್ರಿಕ ಪ್ರಯೋಗ ಆಗಿರುವಂಥ ಒಂದು ಭಾಸವಿದೆ. ಅದನ್ನು ನೇರವಾಗಿ ಭೇಟಿ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳಿ. ಧನ್ಯವಾದಗಳು ಶಾಂತ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಲಕ್ಷ್ಮಿ ಅಂತ ಹೇಳಿ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ. ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ಹಲೋ, ನಮಸ್ತೆ, ಹೇಳಿ ಅಮ್ಮ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಾಮಿ. ಮಗಳು ಸ್ವಲ್ಪ ಹೇಳದ್ ಮಾತು ಕೇಳ್ತಾ ಇಲ್ಲ. ಮದುವೆ ಆಗಿದೆ, ಒಂದ್ ಮಗು ಇದೆ, ಹೇಳದ್ ಮಾತು ಕೇಳ್ತಾ ಇಲ್ಲ ಸ್ವಾಮಿ. ಅವರು ಅದೇ ಹೇಳಿದ ಮಾತು ಕೇಳಬೇಕಂದ್ರೆ ಏನ್ ಕೇಳಬೇಕಮ್ಮ? ಅದೇ ಅವರು ಗಂಡನಿಂದ ಅವರಿಂದ ಸ್ವಲ್ಪ ಸಮಸ್ಯೆ ಇದೆ, ದೂರ ಆಗಿದ್ದಾರೆ. ಗಂಡ ಹೆಂಡತಿ ದೂರ ಆಗಿದ್ದಾರೆ? ಹೌದು ಸ್ವಾಮಿ. ಅದು ಹೋಗೋದೇ ಇಲ್ಲ ನನ್ ಗಂಡನ ಮನೆಗೆ ಅಂತ ಹೇಳುತ್ತೆ. ಅದರಿಂದನೇ ಸಮಸ್ಯೆ ಸ್ವಾಮಿ. ಓಕೆ, ಯಾಕೆ ಕೂತು ಚರ್ಚೆ ಮಾಡುವಂತ ಪ್ರಯತ್ನ ಏನೋ ಮಾಡಿಲ್ವಾ? ಏನ್ ಸಮಸ್ಯೆ ಏನು ಉಂಟಾಗಿದೆಯಂತೆ? ಏನೋ ಸ್ವಾಮಿ, ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅವ್ರಿಗೂ ಇಷ್ಟ ಇಲ್ಲ, ಇವನಿಗೂ ಇಷ್ಟ ಇಲ್ಲ ಸ್ವಾಮಿ. ಅದಕ್ಕೆ ಓಕೆ, ಎಷ್ಟು ದಿನ ಆಯ್ತಮ್ಮ? 1 ವರ್ಷ ಆಗಿದೆ ಸ್ವಾಮಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆಗೆ 4 ವರ್ಷ ಆಗಿದೆ. 4 ವರ್ಷದಿಂದ ಮಕ್ಕಳು ಮರಿ? ಒಂದ್ ಮಗು ಇದೆ ಸ್ವಾಮಿ, 3 ವರ್ಷದ್ದು. ಇವರು ಬೇಡ ಅಂತಾರೆ, ಅವರು ಬೇಡ ಅಂತಾರೆ. ಅಂದ್ರೆ ಸ್ವಾಮಿ ಇವ್ರೇ ನಮ್ ಮಗಳೇ ಅಡ್ಜಸ್ಟ್ ಮಾಡ್ಕೋಬೇಕು, ಇವಳು ಹೋಗ್ತಾ ಇಲ್ಲ ಸ್ವಾಮಿ. ಓಕೆ, ಮಗಳ ಹೆಸರೇನಮ್ಮ? ಸ್ಫೂರ್ತಿ ಅಂತ. ಇದೆಲ್ಲ ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರಗಳು. ಅದನ್ನು ನೀವು ನೇರವಾಗಿ ಭೇಟಿ ಮಾಡಿದ್ರೆ ಬಹಳ ಒಳ್ಳೆಯದು. ಜೊತೆಗೆ ಮಗಳನ್ನ ಒಂದು ಬಾರಿ ಕರ್ಕೊಂಬನ್ನಿ. ಅಂಥ ಒಂದು ಗಂಡನ ಮನೆಯಲ್ಲಿ ಏನು ಸಮಸ್ಯೆ ಇದೆ ಕೂತು ಚರ್ಚೆ ಮಾಡಿ ಪರಿಹಾರ ಮಾಡೋಂಥ ಪ್ರಯತ್ನ ಮಾಡಿ. ಮತ್ತು ಪೂಜೆ ಪುನಸ್ಕಾರದ ವಿಚಾರಕ್ಕೆ ಗಂಡ ಹೆಂಡತಿರಲ್ಲಿ ಒಂದು ಬಾಂಧವ್ಯ ಬರಲಿ ಅಂತ ಹೇಳಿ ಅಷ್ಟದ್ರವ್ಯ ಸ್ವಯಂವರ ಪಾರ್ವತಿ ಹೋಮ ಅಂತ ನೋಡುತ್ತಾರೆ. ಸ್ವಯಂವರ ಪಾರ್ವತಿ ಆರಾಧನೆ ಮತ್ತು ಕಲ್ಯಾಣ ಸುಂದರೇಶ್ವರ ಪೂಜೆ ಅಂತ ನಡೆಯುತ್ತೆ. ಅದನ್ನು ಒಂದು ಬಾರಿ ಮಾಡಿ, ಸಾಧ್ಯವಾದರೆ ತಮಿಳುನಾಡಿನ ಕುಂಭಕೋಣಮಿಗೆ 21 ಕಿಲೋಮೀಟರ್ ದೂರ ಇರುವಂತಹ ತಿರುಣಂಚೇರಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ದರ್ಶನ ಮಾಡಿಸಿ ಒಂದು ಪೂಜೆನ ಮಾಡಿಸಿ ಬನ್ನಿ. ಅಲ್ಲಿ ಗಂಡ ಹೆಂಡತಿರ ಬಾಂಧವ್ಯ ಅವರಲ್ಲೇ ಸ್ವಲ್ಪ ಮನಸ್ಸಿನಲ್ಲಿ
ಉಂಟಾಗುತ್ತೆ. ಈ ಅಡ್ರೆಸ್ ಎಲ್ಲ ಮತ್ತು ಎಷ್ಟೋ ಜನ ಗುರೂಜಿ ಭಾಳ ಸ್ಪೀಡಾಗಿ ಹೇಳ್ತಾರೆ ಅಂತ ಭಾಳ ಜನ ಹೇಳೋದು ಕೇಳಿದ್ದೀನಿ. ಸ್ಪೀಡಾಗಿ ಹೇಳ್ತಾರೆ ಅಂದರೆ ಕಾಲದ ಅಭಾವ ಇರೋದ್ರಿಂದ. ಇದೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಸ್ತಾರ ಓಂಕಾರ ಅಂತ ಎಲ್ಲ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾರೆ, ಅದರಲ್ಲೂ ನೋಡಿ ಆ ಡೇಟು ಆ ಮಂತ್ರ ಇಲ್ಲ ಹೇಳೋ ಅಂಥ ಕೆಲವೊಂದು ಪರಿಹಾರಗಳನ್ನ ಬರ್ಕೊಂಡು ಪಾಲಿಸಿ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಆ ಸಮಸ್ಯೆಗೆ ಎಷ್ಟೋ ವರ್ಷಗಳಿಂದ ಇನ್ನೂ ಕೂಡ ಪರಿಹಾರವನ್ನು ಕಂಡುಕೊಂಡಿಲ್ಲ ಅಂದರೆ ಜನವರಿ 25ನೇ ತಾರೀಕಿನಂದು ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಈ ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಈ ಮಹಾಯಾಗದಲ್ಲಿ ಪಾಲ್ಗೊಳ್ಳುವವರು ಕಡ್ಡಾಯವಾಗಿ ಅರಿಶಿಣ ಬಣ್ಣದ ಬಟ್ಟೆಯನ್ನ ಧರಿಸುವುದು ಉತ್ತಮವಾಗಿರುತ್ತೆ. ಜೊತೆಗೆ ಈ ಮಹಾಯಾಗದಲ್ಲಿ ಪಾಲ್ಗೊಳ್ಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ವೀಕ್ಷಕರೇ, ನೀವು ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಪ್ರತಿ ಭಾನುವಾರ ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಗಳೇ, ಈಗಾಗಲೇ ಉಪವಾಸದ ಬಗ್ಗೆ, ಆಚಾರ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕೆಲವೊಬ್ರು ಹೇಳೋದನ್ನು ನಾವು ಕೇಳಿರ್ತೀವಿ, ಒಂದೊತ್ತಿನ ಉಪವಾಸವನ್ನು ಕೆಲವರು ಮಾಡ್ತಾರೆ, ಕೆಲವರು ಪೂರ್ತಿ ದಿನ ಉಪವಾಸವನ್ನು ಮಾಡ್ತಾರೆ, ಇನ್ನು ಕೆಲವರು ರಾತ್ರಿ ವೇಳೆ ಉಪಹಾರವನ್ನು ಸೇವಿಸ್ತಾರೆ ಉಪವಾಸ ಇದ್ದಂತಹ ದಿನದಲ್ಲಿ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿಯಾದಂತಹ ಉಪವಾಸವನ್ನು ಮಾಡಬೇಕಾಗುತ್ತೆ? ಹಾಗಾದ್ರೆ ಉಪವಾಸ ಪೂಜೆ ಏನಕ್ಕೋಸ್ಕರ ಮಾಡ್ತಾರೆ ಅನ್ನೋದು ಒಂದು ವಿಚಾರ. ಇನ್ನೊಂದು, ಮುಂಚೆ ನಾನು ಹೇಳಿದ್ದು ಏನೋ, ಅವರು ಮಾಡ್ತಾರೆ ಅಂತ ಇವರು ಉಪವಾಸ ಸ್ಟಾರ್ಟ್ ಮಾಡ್ತಾರೆ. ಅಯ್ಯೋ, ನಮ್ಮ ದೊಡ್ಡಕ್ಕ ಉಪವಾಸ ಪೂಜೆ ಮಾಡ್ತಾರೆ, ಭಾಳ ನಿಷ್ಠೆಯಿಂದ ಮಾಡ್ತಾರೆ ಕಣ್ರಿ, ಅದಕ್ಕೆ ನಿನಗೂ ಮಾಡು, ನಾನೂ ಮಾಡ್ತಾ ಇದ್ದೀನಿ ಉಪವಾಸ ಅಂತ ಎಷ್ಟೋ ಜನ ಹೇಳ್ತಾರೆ. ಅಯ್ಯೋ, ಇವತ್ತು ಉಪವಾಸ ಕಣ್ರಿ, ಇವತ್ತು ಉಪವಾಸ ಕಣ್ರಿ, ಇವತ್ತು ಉಪವಾಸ ಕಣ್ರಿ ಅಂತ ಎಷ್ಟು ಅಕ್ಕಪಕ್ಕದ ಮನೆಯವರಿಂದ ಹಿಡಿದು, ಫೋನ್ನಿಂದ ಹಿಡಿದು, ವಾಟ್ಸಪ್ಪಿಂದ ಹಿಡಿದು, ರಿಲೇಷನ್ಸಿಂದ ಹಿಡಿದು ಎಲ್ಲರಿಗೂ ಉಪವಾಸ, ಇವತ್ತು ಉಪವಾಸ, ಇವತ್ತು ಉಪವಾಸ ಅಂತ ಹೇಳ್ಕೊಂಡು ಬರುವಂತೆ ಹೆಣ್ಮಕ್ಳಿಗೆ ದಿನಪೂರ್ತಿ ಕಾಯಕ ಆಗೋಗಿರುತ್ತೆ. ನೋಡಿ, ಈ ಥರ ನೀವು ಮಾಡಿರುವಂಥ ಪೂಜೆಯನ್ನು ನಾನು ಮಾಡಿದೆ ಅಂತ ನೀವು ಇನ್ನೊಬ್ಬರಿಗೆ ಹೇಳಿಬಿಟ್ರೆ ಮಾಡಿದ್ದ ಯಾವ ಫಲಗಳು ನಿಮಗೆ ದೊರಕಲ್ಲ. ಇದು ಉಪವಾಸ ಪೂಜೆ ಆಗಿರಲಿ, ಇಲ್ಲ ಬೇರೆ ಯಾವುದೇ ಪೂಜೆ ಪುನಸ್ಕಾರಗಳಾಗಿರಲಿ, ಧರ್ಮ ಮಾರ್ಗದ ವಿಚಾರಗಳಾಗಿರಲಿ, ನಾನು ಮಾಡಿದೆ, ಇವತ್ತು ಮಾಡ್ತಾ ಇದ್ದೀನಿ ಅಂತ ನೀವು ಅದನ್ನು ಹೇಳಿಬಿಟ್ರೆ, ಬಾಯಿ ಬಿಟ್ಟು, ಇಲ್ಲ ನಿಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ನಿಮಗೆ ಯಾವುದೇ ರೀತಿ ಫಲಗಳು ಸಿಗಲ್ಲ. ಇನ್ನು ಅಯ್ಯೋ ನಿನಗೇನು, ನಾನು ಇವತ್ತು ಉಪವಾಸ ಇದ್ದೀನಿ, ನಂಗೆ ಸುಸ್ತಾಗ್ತಾ ಇದೆ ಅಂತ ಬೇರೆ ಹೇಳ್ತಾರೆ. ಅಂದರೆ ಈ ಥರ ಬೈಕೊಂಡು ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ. ಇದೆಲ್ಲ ನೀವು ಮಾಡುವಂಥ ಅಗತ್ಯವೇ ಇಲ್ಲ, ಮೊದಲನೇ ವಿಚಾರ. ಎರಡನೇ ವಿಚಾರ ಏನಪ್ಪ ಅಂದರೆ, ಉಪವಾಸ ಯಾರಿಗೆ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ, ಉಗ್ರ ದೇವತೆಗಳಿಗೆ, ಶಕ್ತಿ ದೇವತೆಗಳಿಗೆ ಹಠ ಸಾಧನೆ ಅಂತ ಬರುತ್ತೆ. ದೇಹವನ್ನು ದಂಡಿಸಿ ಮಾಡುವಂತಹ ಒಂದು ಪೂಜೆ, ನಮ್ಮನ್ನು ನಾವೇ ಸಮರ್ಪಣೆ ಮಾಡಿಕೊಂಡು, ನಮ್ಮನ್ನು ನಾವೇ ದಂಡಿಸಿ, ನಮ್ಮನ್ನು ನಾವೇ ಶಿಕ್ಷಿಸಿ, ಇಲ್ಲ ನಮ್ಮನ್ನು ನಾವೇ ಎಲ್ಲ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳುವಂಥ ವಿಧಾನವು ನಿಮಗೆ ಹೇಗೆ ಬೇಕಾದರೆ ನೀವು ಅರ್ಥ ಮಾಡ್ಕೊಬೋದು. ಅದೇ ಇದಕ್ಕೆ ಹೇಳೋದು ಹಠ ಸಾಧನೆ ಅಂತ. ಈ ಥರ ಒಂದು ಹಠವಾಗಿ ನಾವು ಒಂದು ಕಾಯಕವನ್ನು, ಒಂದು ಕಾರ್ಯವನ್ನು ಜಯಗೊಳಿಸ್ಕೊಬೇಕು ಅಂತ ಭಗವಂತನ ಒಲಿಸೋದಕ್ಕೋಸ್ಕರವಾಗಿ ಉಗ್ರ ದೇವತೆಗಳಿಗೆ ಮಾಡೋದೆಲ್ಲ ಈ ಉಪವಾಸ ವ್ರತಗಳು. ಯಾರಿಗೆ ಉಪವಾಸ ವ್ರತ ಮಾಡ್ತಾರಂದರೆ, ಬೆಟ್ಟದ ಮೇಲಿರುವಂಥ ದೇವತೆಗಳಿಗೆ ಉಪವಾಸ ವ್ರತ ಬಹಳ ಶ್ರೇಷ್ಠ. ಯಾವುದು? ಬೆಟ್ಟದ ಮೇಲಿರುವಂಥ ದೇವತೆಗಳು ಅಂದರೆ ಏನು ನೋಡಿ, ಎಲ್ಲರೂ ಜಾಸ್ತಿ ಉಪವಾಸ ಮಾಡಿದ್ರೆ ಶನಿವಾರ. ಯಾರು? ಶ್ರೀನಿವಾಸರಿಗೆ ಪ್ರೀತಿ, ಶನಿವಾರ ಇವತ್ತು ಮನೆ ದೇವರು ಉಪವಾಸ. ಇನ್ನು ಶಕ್ತಿ ದೇವತೆ, ಅಮ್ಮನವರಿಗೆ ಉಪವಾಸ ಬಹಳ ಮಾಡ್ತಾರೆ. ಯಾರು? ಶಕ್ತಿ ದೇವತೆ, ಚಾಮುಂಡೇಶ್ವರಿಗಾಗಿರ್ಬೋದು, ಮಾರಿಕಾಂಬೆಗಾಗಿರ್ಬೋದು, ಇಲ್ಲ ಅಮ್ಮನವರಿಗೆ ಅನ್ನಪೂರ್ಣೇಶ್ವರಿಗಾಗಿರ್ಬೋದು, ಯಾವುದಾದ್ರೂ ಸ್ತ್ರೀ ದೇವತೆ ಎಲ್ಲದೂ ಕೂಡ ಶಕ್ತಿ ಸ್ವರೂಪಿಣಿಯೇ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿದ್ರೆ ಶಕ್ತಿ ದೇವತೆಗಳ ಉಪವಾಸ. ಅದಾದರೆ ಅರ್ಧ ಪ್ರಾಣಿ ದೇಹ, ಅರ್ಧ ಮನುಷ್ಯ ದೇಹ. ಈ ದೇವತೆಗಳು ಬಹಳ ಪ್ರಬಲವಾದಂತಹ ದೇವತೆಗಳು. ಈ ದೇವತೆಗಳ ವಿಚಾರವಾಗಿಯೇ ಮುಂದೆ ಒಂದಿನ ಕಾರ್ಯಕ್ರಮ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಏನು ಅರ್ಧ ಮನುಷ್ಯ ದೇಹ ಅರ್ಧ ಪ್ರಾಣಿ ದೇಹ ಅಂದರೆ, ರಾಹು ಕೇತು ತತ್ವದಲ್ಲಿ ಅವತಾರವಾದಂಥ ದೇವತೆಗಳು ತಾಂತ್ರಿಕ ವಿದ್ಯೆಯಲ್ಲಿ ಅತ್ಯಂತ ಶಕ್ತಿ ಪಡೆದಿರ್ತಾರೆ. ಯಾರು? ಗಣಪತಿ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ನರಸಿಂಹರಾಗಿರ್ಬೋದು. ನರಸಿಂಹರು ಅರ್ಧ ಪ್ರಾಣಿ ದೇಹ ಅರ್ಧ ಮನುಷ್ಯ ದೇಹ, ಗಣಪತಿ ಅರ್ಧ ಪ್ರಾಣಿ ದೇಹ ಅರ್ಧ ಮನುಷ್ಯ ದೇಹ, ಆಂಜನೇಯ ಅರ್ಧ ಪ್ರಾಣಿ ದೇಹ ಅರ್ಧ ಮನುಷ್ಯ ದೇಹ, ಪ್ರತ್ಯಂಗಿರಾದೇವಿ ಅರ್ಧ ಪ್ರಾಣಿ ದೇಹ ಅರ್ಧ ಮನುಷ್ಯ ದೇಹ, ವರಾಹಸ್ವಾಮಿ ಅಂದರೆ ಅರ್ಧ ಪ್ರಾಣಿ ದೇಹ ಮನುಷ್ಯ ದೇಹ. ಈ ರೀತಿ ಇರುವಂಥ ದೇವತೆಗಳನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ನೆಗೆಟಿವ್ ವೈಬ್ರೇಷನ್ಸು ಕೂಡ ಹತ್ತಿರ ಬರಲ್ಲ, ಮತ್ತು ಮಾಠಮಂತ್ರಗಳು ತಾಗಲ್ಲ, ದೃಷ್ಟಿದೋಷಗಳು ಸುಳಿಯಲ್ಲ, ಮತ್ತು ಅಂದ್ಕೊಂಡಂಥ ಕೆಲಸಗಳು ಕ್ಷಿಪ್ರಸಿದ್ಧಿ ಅಂದರೆ ಭಾಳ ಬೇಗ
ಒಲಿತಾರೆ ಮತ್ತು ಅದೇ ರೀತಿ ಫಲಗಳನ್ನು ಕೊಡ್ತಾರೆ ಮತ್ತು ತುಂಬ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಯಾರು ತುಂಬ ನಂಬುತ್ತಾನೋ ಆ ವ್ಯಕ್ತಿಗೆ ಆ ದೇವರು ತುಂಬ ಪರೀಕ್ಷೆ ಮಾಡ್ತಾನಂತೆ. ಅದು ಅವಾಗ ಅದೇ ರೀತಿ ಕೈ ಹಿಡಿತಾರೆ. ಯಾರ್ಯಾರು ಈ ಅರ್ಧ ಮನುಷ್ಯ ದೇಹ ಅರ್ಧ ಪ್ರಾಣಿ ದೇಹವನ್ನು ಧರಿಸಿರುವಂಥ ದೇವತೆಗಳು ಬಹಳ ಪ್ರಭಾವಶಾಲಿಗಳು ಮತ್ತು ಅಷ್ಟೇ ಕೋರಿಕೆಗಳನ್ನು ಕ್ಷಿಪ್ರಸಿದ್ಧಿಯನ್ನು ಕೊಡುವಂಥವ್ರು, ಭಾಳ ಬೇಗ ಆ ಕಾರ್ಯದಲ್ಲಿ ನಿಮಗೆ ಜಯವನ್ನು ತಂದು ಕೊಡುವಂಥವ್ರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದೊಂದು ವಿಚಾರ. ಅಂಥ ದೇವತೆಗಳಿಗೂ ಕೂಡ ಉಪವಾಸ ಮಾಡುವಂಥದ್ದಿದೆ. ಏನು, ಆಂಜನೇಯ ಸ್ವಾಮಿಗೆ ಶನಿವಾರ ಉಪವಾಸ ಮಾಡ್ತಾರೆ, ಶಕ್ತಿ ದೇವತೆಗೆ ಉಪವಾಸ ಮಾಡ್ತಾರೆ, ಈಶ್ವರನಿಗೂ ಕೂಡ ಉಪವಾಸಗಳನ್ನು ಮಾಡ್ತಾರೆ. ಇಂಥ ಒಂದು ಉಪವಾಸಗಳು ಹೆಚ್ಚು. ಇನ್ನು ಬ್ರಹ್ಮನಿಗೆ ಯಾರು ಉಪವಾಸ ಮಾಡಲ್ಲ, ನಾಗನಿಗೆ ಉಪವಾಸ ಮಾಡ್ತಾರೆ. ಯಾಕೆ ನಾಗನಿಗೆ? ಅವನು ಅರ್ಧ ಮನುಷ್ಯ ದೇಹ ಅರ್ಧ ಪ್ರಾಣಿ ದೇಹ, ಅವನು ರಾಹು ತತ್ವ ಕೇತು ತತ್ವ. ಇಂಥ ದೇವತೆಗಳಿಗೆ ಮಾತ್ರ ಉಪವಾಸ ಆಗುತ್ತೆ. ಅದು ಯಾವ ರೀತಿ ಉಪವಾಸ ಮಾಡಬೇಕು ಅನ್ನೋ ಪ್ರಶ್ನೆಗೆ ಗಂಡಸರಿಗೆ ಮಾತ್ರ ಉಪವಾಸ ವ್ರತ ಹೇಳಿದ್ದಾರೆ. ಯಾವ ಹೆಣ್ಣು ಮಕ್ಕಳು ಕೂಡ ಉಪವಾಸ ವ್ರತವನ್ನು ಮಾಡಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾರಿಗೂ ಗೊತ್ತೇ ಇಲ್ಲ, ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಜಾಸ್ತಿ ಉಪವಾಸ ವ್ರತ ಮಾಡ್ತಾರೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಉಪವಾಸ ವ್ರತವನ್ನು ಮಾಡ್ತಾರೋ ಆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗತ್ತೆ, ಜೊತೆಯಲ್ಲಿ ಮನಃಶಾಂತಿ ಇಲ್ಲದೇ ರೀತಿ ಆಗತ್ತೆ. ಎಷ್ಟೇ ಸಿರಿ ಸಂಪತ್ತು ಮನೇಲಿದ್ದರೂ ಕೂಡ ಏನೋ ಒಂದು ಕೊರತೆ, ಏನೋ ಒಂದು ಡಿಪ್ರೆಷನ್ನು, ಮನಸ್ಸಿಗೆ ಘಾಸಿ, ಏನೋ ಒಂದು ಆತಂಕ ಆ ಮನೆಯಲ್ಲಿ ಕೊರತೆ ಅನ್ನೋದು ಕಾಣುತ್ತೆ. ಇದು ಅರ್ಥ ಏನಪ್ಪ ಅಂದರೆ, ಹೆಣ್ಣು ಮಕ್ಕಳುಗಳು ಇನ್ನು ಮುಂದೆ ನನ್ನ ಕಾರ್ಯಕ್ರಮ ನೋಡೋವಂಥವ್ರು ಇಲ್ಲ ನನ್ನ ಅನುಯಾಯಿಗಳಂತ ಯಾರಿದ್ದಾರೆ, ಹೆಣ್ಣು ಮಕ್ಕಳುಗಳು ಯಾವಾಗಲೂ ಉಪವಾಸವನ್ನು ಮಾಡಬಾರ್ದು. ಯಾಕಂದರೆ ಆ ಸ್ತ್ರೀ ಗರ್ಭ ಯಾವತ್ತೂ ಒಣಗಬಾರ್ದು, ಸೃಷ್ಟಿಯ ಮೂಲಕರ್ತರಾಗಿರುವಂಥ ಒಣಗಬಾರ್ದು, ಉಪವಾಸ ಇರಬಾರ್ದು ಅಂತ. ಹಾಗಾದರೆ ಹೆಣ್ಣು ಮಕ್ಕಳು ಯಾವ ರೀತಿ ಉಪವಾಸ ಮಾಡಬೇಕು ಅನ್ನೋ ಪ್ರಶ್ನೆಗೆ ನಿರಾಹಾರದ ಉಪವಾಸ ಸಂಪೂರ್ಣ ನಿಷಿದ್ಧ. ನಿರಾಹಾರದ ಉಪವಾಸ ಅಂದ್ರೇನು? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇದ್ದೀವಿ, ಪೂಜೆ ಆಗೋ ತನಕ ಏನೂ ತಿನ್ನಲ್ಲ, ಪೂಜೆ ಆಗೋ ತನಕ ಏನೂ ಕುಡಿಯಲ್ಲ, ಪೂಜೆ ಆಗೋ ತನಕ ಏನೇನೂ ತೊಗೊಳ್ಳಲ್ಲ, ಸಂಪೂರ್ಣ ಉಪವಾಸ ಅಂತಾರೆ. ಆ ರೀತಿ ಯಾವ ಕಾಲಕ್ಕೂ ಹೆಣ್ಮಕ್ಳು ಮಾಡಿದ್ರೆ ಆ ಮನೆ ಏಳಿಗೆ ಇರಲ್ಲ. ಏನು ಅನ್ನೋ ಪ್ರಶ್ನೆಗೆ ಒಂದು ಸ್ವಲ್ಪ ಹಾಲು, ಹಣ್ಣು, ಏನೊಂಚೂರು ಅವಲಕ್ಕಿ, ಈ ಥರದ್ದು ಏನಾದರೂ ತಿನ್ನಬೇಕು, ಏನಾದರೂ ಕುಡಿಬೇಕು. ನಿರಾಹಾರದ ಉಪವಾಸ ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ನಿಷಿದ್ಧ. ಯಾವ ವಯಸ್ಸಿನ ಹೆಣ್ಮಕ್ಳಾದರೂ ಸರಿ, ಸಣ್ಣ ವಯಸ್ಸಿನ ಹೆಣ್ಮಕ್ಳಾದರೂ ಸರಿ, ಮಧ್ಯಮ ವಯಸ್ಸಿನ ಹೆಣ್ಮಕ್ಳಾದರೂ ಸರಿ, ವಯಸ್ಸಾಗಿರೋ ವೃದ್ಧಾಪ್ಯದ ಹೆಣ್ಮಕ್ಳಾದರೂ ಸರಿ, ನಿರಾಹಾರದ ಉಪವಾಸ ಹೆಣ್ಣು ಮಕ್ಕಳಿಗೆ ನಿಷಿದ್ಧ. ಅಕಸ್ಮಾತ್ ಮಾಡಿದ್ರೆ ಅದು ಫಲ ಕೊಡಲ್ಲ, ಆ ಮನೆಗೂ ಏಳಿಗೆ ಇಲ್ಲ. ಏನಾದರೂ ಸ್ವಲ್ಪ ಸೇವಿಸಬೇಕು, ಹಾಲಾದರೂ ಸೇವಿಸಬೇಕು, ಇಲ್ಲ ಏನಾದರೂ ಹಣ್ಣಾದರೂ ಸೇವಿಸಬೇಕು, ಒಂಚೂರು ಮುಸರೆ ಅಲ್ಲದ ಪದಾರ್ಥ ಅನ್ನೋದು ಸೇವಿಸಬೇಕು. ಇನ್ನೊಂದು, ಉಪವಾಸ ಇದ್ದು ಹೆಣ್ಣು ಮಕ್ಕಳು ಪೂಜೆ ಮಾಡಬಾರ್ದು. ಏನು ಉಪವಾಸ ಇದ್ದು ಪೂಜೆ ಮಾಡಬಾರ್ದು ಅಂದರೆ, ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಏನಾದೊಂದು ಬಾಳೆಹಣ್ಣು, ಒಂದು ಏನೋ ಒಂದು ಸ್ವಲ್ಪ ಆ್ಯಪಲ್ಲು, ಒಂದು ಲೋಟ ಕಾಫಿನೋ, ಒಂದು ಲೋಟ ಹಾಲು ಕುಡಿದು ಪೂಜೆ ಮಾಡೋದು ಶ್ರೇಷ್ಠ. ಎಸ್ ಗುರುಗಳೇ, ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ದಿವ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ದಿವ್ಯಾ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಗುರುಗಳೇ, ನಾನು ಹಿಂದೆ 2 ತಿಂಗಳ ಹಿಂದೆ ನಿಮ್ಗೆ ಫೋನ್ ಮಾಡಿದ್ದೆ. ಅವಾಗ ನೀವು ನಾ ಮನೆ ಮಾರೋ ಸಲುವಾಗಿ ಹೇಳಿದಾಗಿತ್ತು, ಅದು ಜಾಗ ಇದೆ ಮಸ್ತ್ ಇದೆ ಅಂತ. ಆದ್ರೆ ಇವಾಗ ಏನಾಗಿದೆ, ನೀವು ಅದನ್ನ 4 ದಿಕ್ಕಿನ ಮಣ್ಣು ತಕೊಂಡು, ಉಪ್ಪು ತಕೊಂಡು ಮನೆಗೆ ದೃಷ್ಟಿ ತೆಗೆದು ನದಿ ಒಳಗ್ ಬಿಡ್ರಿ ಅಂತ ಹೇಳಿದ್ರು. ಎಷ್ಟು ದಿವಸ ತನಕ ಮಾಡ್ಬೇಕು ಗುರುಗಳೇ ಅದು? ಯಾವುದೇ ಫಲಗಳದ್ದು ಒಂದೇ ದಿನ ಮಾಡಿದ್ರೆ ಯಾವುದೂ ಕೂಡ ಫಲ ಸಿಗೋದಿಲ್ಲ. ಕಂಟಿನ್ಯೂಸ್ ಆಗಿ ಮಾಡಬೇಕು. ಒಂದು 21 ಬಾರಿ ಆದರೂ ನೀವು ಮಾಡಿದಾಗ ಒಂದು ಫಲ ಸಿಗುತ್ತೆ. ಒಂದೇ ಮಾತು ನುಂಗಿದ್ರೆ ಹುಷಾರಾಗಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಈ ರೀತಿ ಒಂದು 5 ದಿನ ಮಾತು ನುಂಗಿದ್ರೆ ಪೇಷಂಟ್ ಗುಣಮುಖರಾಗ್ತಾರೆ. ಹಾಗೆ ಒಂದೇ ಸತಿ ಮಾಡಿದ್ರೆ ಆಗಲ್ಲ. ಒಂದು 21 ಬಾರಿ ಮಾಡಿದ್ರೆ ಒಳ್ಳೇದಮ್ಮ. ಧನ್ಯವಾದಗಳು ದಿವ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜಯಲಕ್ಷ್ಮಿ ಅಂತ ಹೇಳಿ. ನಮಸ್ತೆ ಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಹೇಳಿ ಅಮ್ಮ. ತುಂಬಾ ಸಮಸ್ಯೆ ನಮ್ಗೆ. ಹುಟ್ಟಿದಾಗಿಂದನೂ ನೆಮ್ಮದಿನೇ ಇಲ್ಲ. ತಂದೆ ಮನೆಯಲ್ಲೂ ತಾಯಿ ಮನೆಯಲ್ಲೂ ತುಂಬಾ ಸತ್ರು. ಏನ್ ಮಾತಾಡಿದ್ರು ನಾವು ತಪ್ಪೇ ಆಯ್ತದೆ. ಆಮೇಲೆ ಕಾಯಿಲೆ ಜಾಸ್ತಿ, ಯಜಮಾನ್ರು ಕಾಯಿಲೆ ಬಂದು ತೀರ್ಕೊಂಡ್ರು. ನಮ್ಗಿಬ್ರಲ್ಲಿ ಹೆಣ್ಮಕ್ಳು, ಅವ್ರಿಗೂ ಕೊಟ್ಟುತ್ತವು, ಮದುವೆ ಮಾಡುತ್ತವು, ನೆಮ್ಮದಿ ಇಲ್ಲ. ನಮಗೂ ನೆಮ್ಮದಿ ಇಲ್ಲ ಮನೇಲಿ. ತುಂಬಾ ಕಷ್ಟ ಜೀವನ. ಯಾವ ಊರಿಂದ ಮಾತಾಡ್ತಾ ಇದ್ದೀರಮ್ಮ? ನಾವು ಹುಣಸೂರು ತಾಲೂಕು ಪೇಟೆಕೆರೆಯಿಂದ. ನಿಮ್ಮ ಸಮಸ್ಯೆ, ಯಜಮಾನರು ತೀರ್ಕೊಂಡಿದ್ದಾರಂತೆ, ಆರೋಗ್ಯದಲ್ಲೂ ಸಮಸ್ಯೆ ಅಂತ ಬಹಳ ವಿಪರೀತವಾಗಿ ನೊಂದುಕೊಂಡಿದ್ದಾರೆ. ನೀವು ಸಾಧ್ಯವಾದ ನೋಡಿ ಅಮ್ಮ, ಮಹಾಪ್ರತ್ಯಂಗರ ಸನ್ನಿಧಾನಕ್ಕೆ 5 ಬಾರಿ
ಮಹಾಪ್ರತ್ಯಂಗಿರ ದಿವಸ 5 ಬಾರಿ ಬಂದು 5 ಬಾರಿಯೂ ಕೂಡ ಮೆಣಸಿನಕಾಯಿ ಕೊಟ್ಟು ಪ್ರಾರ್ಥನೆ ಮಾಡಿ ಮಹಾಯಾಗದಲ್ಲಿ ಭಾಗವಹಿಸಿ, ಜೊತೆಗೆ ಒಂದು ಹೇಳುವಂಥ ಮಂತ್ರ, ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕಮಲಾಕ್ಷಿಯ ಜಪಮಾಲೆಯಲ್ಲಿ ಜಪಾನುಷ್ಠಾನ ಮಾಡ್ತಾ ಬನ್ನಿ. 5 ಬಾರಿ ಪಂಚಮಂ ಕಾರ್ಯಸಿದ್ಧಿ ಅನ್ನೋ ರೀತಿ ಪ್ರತ್ಯಂಗಾರ ದೇವಿ ಸನ್ನಿಧಾನಕ್ಕೆ ಬಂದು ಮೆಣಸಿನಕಾಯಿ ಒಣಮೆಣಸಿನಕಾಯಿ ಕೊಟ್ಟು ಮಹಾಯಾಗದಲ್ಲಿ ಭಾಗವಹಿಸಿ ಸಾಕಷ್ಟು ನಿಮ್ಮ ದೋಷಗಳು ತಗ್ಗಿ ಒಳ್ಳೆಯದಾಗೋದಕ್ಕೆ ದಾರಿಯಾಗತ್ತೆ. ಒಂದು ಜೀವಹಾನಿ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಸತಿ ಬಂದು ತಾಯಿ ದರ್ಶನ ಮಾಡಿ ಅಲ್ಲಿ ತಾಯಿಯಲ್ಲೇ ಪ್ರಾರ್ಥನೆ ಮಾಡೋದು ಬಹಳನೇ ಒಳ್ಳೆಯದಮ್ಮ. ಆ ಜಗನ್ಮಾತೆ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗಲಿ. ಧನ್ಯವಾದಗಳು ಜಯಲಕ್ಷ್ಮಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗೌರಮ್ಮ ಅಂತ ಹೇಳಿ. ನಮಸ್ತೆ ಗೌರಮ್ಮ ಅವರೇ. ಮಾತನಾಡಿ, ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ಮನೇಲಿ ಎಲ್ಲ ತೊಂದ್ರೆ ಮಗ ಹೇಳದ್ ಮಾತು ಕೇಳಕ್ಕಿಲ್ಲ, ಅವನ್ ಇಷ್ಟ ಬಂದಂಗ್ ಮಾಡ್ತಾನೆ. ಮನೇಲಿ ಒಂದೇನ್ ತಂದ್ರು ಕೈ ಹಿಡಿತಾ ಇಲ್ಲ. ಏನು ತಮ್ಮ ಹೆಸರು? ಗೌರಮ್ಮ. ಓಕೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಇಲ್ಲ ಮಕ್ಕಳು ಅಡ್ಡದಾರಿ ಹಿಡಿತಾ ಇದ್ದಾರೆ, ಇಲ್ಲ ಮಕ್ಕಳು ಇದೆಲ್ಲ ಆಗ್ತಿದ್ದಾರೆ. ರಾಹು ಬೃಹಸ್ಪತಿ ಏನಾದರೂ ಮಕ್ಕಳ ಜಾತಕದಲ್ಲಿ ಬರ್ತಾ ಇದೆಯಾ ನೋಡ್ಬೇಕಮ್ಮ. ಅವಾಗ ಅವ್ರಿಗೇನಾಗುತ್ತೆ, ಉದ್ದಟತನಗಳು ಜಾಸ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೊರಟೋಗುತ್ತೆ, ಈ ಥರದ್ದೆಲ್ಲ ವಿಚಾರ ಇರುತ್ತೆ. ಇನ್ನೊಂದು, ಇವ್ರಿಗೆ ಏನೂ ಕೂಡ ಪರಿಪೂರ್ಣವಾಗಿ ಏಳಿಗೆ ಕಾಣ್ತಾ ಇಲ್ಲ ಅಂತ ಏನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಾಧ್ಯವಾದಷ್ಟು ಶಕ್ತಿದೇವತೆ ಆರಾಧನೆಯಲ್ಲಿ ನಿಮಗೇನು ತೋಚತ್ತೋ ಆ ರೀತಿ ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ಕುಲದೇವತೆಗೆ ಮಾಡ್ತಾ ಬನ್ನಿ. ನಿಮ್ಮ ಕುಲದೇವರಂದರೆ ಅವರ ಮನೆ ದೇವರು. ಅದಾದ ಮೇಲೆ ಶಕ್ತಿದೇವತೆಯ ದೇವಾಲಯದಲ್ಲಿ ಈ ಹೆಜ್ಜೆ ನಮಸ್ಕಾರ ಅಂತ ಇದೆ, ಕೆಲವೊಂದು ಪ್ರಾರ್ಥನೆ ಪೂಜೆಗಳಿದೆ. ಇನ್ನು ಲಿಂಬೆಹಣ್ಣಿನ ದೀಪ, ಒಂದು 16 ಲಿಂಬೆಹಣ್ಣಿನ ದೀಪ ಬೇವಿನ ಎಣ್ಣೆಲಿ ಹಚ್ಚಿ, 5 ಬೆಲ್ಲದ ಹಚ್ಚಿನ ದೀಪ ತುಪ್ಪದಲ್ಲಿ ಹಚ್ಚಿ, ಅದಾದಮೇಲೆ ರಾಹುಕಾಲದಲ್ಲಿ ಮಾಡಿ, ಆ ಜಗನ್ಮಾತೆಯ ಕ್ಷೇತ್ರದಲ್ಲಿ ಬೆಲ್ಲದ ದೀಪ ಶಾಂತಿ ಆದಮೇಲೆ ನಿಮಗೆ ನಿವಾಳಿಸಿಕೊಂಡು ಆ ನೀರಲ್ಲಿ ಹಾಕಿ ಕರಗಿಸಿ ಹಸಿರು ಗಿಡಕ್ಕೆ ಹಾಕ್ತಾ ಬನ್ನಿ. ಶತ್ರುಪದ್ರವಗಳು ಬಹಳ ಜಾಸ್ತಿ ಇದೆ. ಆಮೇಲೆ ಹಣಕಾಸಿನ ತಾಪತ್ರಗಳು ಬಹಳ ಜಾಸ್ತಿ ಇದೆ. ಅಂದರೆ ಸಮಸ್ಯೆ ಪ್ರಮಾಣ ಜಾಸ್ತಿ ಇದೆ. ಕೆಲವೊಂದು ಪರಿಹಾರದ ಪೂಜೆಗಳನ್ನು ಪಾಲಿಸೋದು ಬಹಳನೇ ಸೂಕ್ತ. ಸಣ್ಣದಾಗಿ ತಿಳಿಸಿದ್ದೀನಿ, ಕೆಲವೊಂದು ವಿಚಾರಗಳು ಮಾಡಿ. ಸಾಧ್ಯವಾಗಿಲ್ಲ ಅಂದರೆ ಸನ್ನಿಧಾನಕ್ಕೆ ಬಂದು ಜಗನ್ಮಾತೆಯಲ್ಲಿ ಕೇಳಿಕೊಂಡು ಹರಕೆ ಕಟ್ಟಿ, ಒಳ್ಳೇದು ನಡೆಯುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪವಾಸದ ಬಗ್ಗೆ ಬಹಳಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿ, ಧನ್ಯವಾದ. ನಮಸ್ತೆ ಅಮ್ಮ. ನೋಡಿದಲ್ಲ ವೀಕ್ಷಕರೇ, ಇನ್ನು ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಜನವರಿ 25ನೇ ತಾರೀಕಿನಂದು ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಈ ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಈ ಮಹಾಯಾಗದಲ್ಲಿ ಭಾಗಿಯಾಗುವವರು ಕಡ್ಡಾಯವಾಗಿ ಅರಿಶಿಣ ಬಣ್ಣದ ಬಟ್ಟೆಯನ್ನ ಧರಿಸುವಂಥದ್ದು. ಜೊತೆಗೆ ಈ ಮಹಾಯಾಗದಲ್ಲಿ ಪಾಲ್ಗೊಳ್ಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಇದಾಗಿ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ತಗಿಟದೋಂ ತಗದ ಗಿಟದೋಂ ತ್ರಿಗುದ ಗಿಟದಿ ಗಿಟದೋಂ